ನಮಸ್ಕಾರ, ನಾನು ರಂಗನಾಥ್ ಮಾತನಾಡ್ತಾ ಇದ್ದೀನಿ. ತಮಗೆ ಕೇಳತ್ತೆ ಅನ್ಸುತ್ತೆ. ಹೌದು ಸರ್, ರಂಗನಾಥ್ ಸರ್ ಕೇಳ್ತಾ ಇದೆ ಸರ್. ಯಾಕೆ ತಪ್ಪಿತು ನಿಮಗೆ ಟಿಕೆಟ್? ನನಗೂ ಗೊತ್ತಿಲ್ಲ ಸರ್, ಇದು ಏನಕ್ಕೆ ತಪ್ಪಿತು ಅಂತ ಹೇಳಿ. ಅದನ್ನ ಕೋರ್ ಕಮಿಟಿಗೆ ಹೋಯ್ತು. ಕೋರ್ ಕಮಿಟಿನಲ್ಲಿ ಹೋಗಿ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ OBC ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೊಸ ದಾಳ ಹಾಕಿದ್ರು. OBC ನಲ್ಲಿ ಯಾರಿದ್ರೆ ಮಹಾರಾಜರು OBC ಆಯ್ತು, ಅರಸು ಕಮ್ಯುನಿಟಿ ಅವರು OBC ನಲ್ಲಿ ಇದ್ರು ಆಯ್ತು. ಅವ್ರನ್ನ ನನಗೆ ನಗು ಬರ್ತಾ ಇದೆ. ಮಹಾರಾಜರನ್ನು OBC ಅಪ್ಪರು ಲೋಯರು ಮಾಡ್ತೀರಾ? ಆಯ್ತು, ಅವ್ರನ್ನ ನನಗೆ ನಗು ಬರ್ತಾ ಇದೆ. ಮಹಾರಾಜರನ್ನು OBC ಅಪ್ಪರು ಲೋಯರು ಮಾಡ್ತೀರಾ? ಹೌದು ಸರ್, ಯಾರನ್ನಾರೊಬ್ಬರನ್ನ ಅಲ್ಲ, ರಾಜ್ಯವೇ ಅವರದಾಗಿದ್ದಂತ ಫ್ಯಾಮಿಲಿಗಳು ಹಂಗಾಗತ್ವಾ? ಸರ್ ಈಗ ರೂಲರ್ಸ್ ಕೂಡ OBC ಹಾಕಿ ಸರ್ ಈಗ ಇರ್ಬೋದು ಬಿಡಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಈಗ OBC ದೇವರುಗಳು, ಮೇಲ್ಜಾತಿ ದೇವರುಗಳು, ತುಳಿತಕ್ಕೊಳಗಾದವ್ರ ದೇವರುಗಳೇ ಬೇರೆ ಇರಬೇಕಾದ್ರೆ ಇದು ಯಾವ ಮಹಾ ಇದು ಪಿಟಾಕಿ. ಆಯ್ತು, ಎಸ್ ಆಯ್ತು ಸರ್, ಆಯ್ತು. ಅದನ್ನ ಈ ಔಟ್ ಆಫ್ ಸಿಲೆಬಸ್ ಕ್ವಶನ್ ಹೆಂಗ್ ಬರುತ್ತೆ ಸರ್ ಅಲ್ಲಿ? ಆಯ್ತು, ತಗೊಂಬಂದ್ರಲ್ವಾ ಸರ್. ಇಷ್ಟು ಜನ 28 ಜನ MP ಕರ್ನಾಟಕದಲ್ಲಿ ಇದ್ದಾರೆ. ನಮಗ BJPಯಿಂದ 25 ಜನ ಇದ್ದಾರೆ. 25 ಜನದಲ್ಲಿ 1 ಟರ್ಮ್ ಇರೋರು ಇದ್ದಾರೆ, 5 ಟರ್ಮ್ ಇರೋರು ಇದ್ದಾರೆ, 6 ಟರ್ಮ್ ಇದ್ದಾರೆ. ಎಲ್ಲರದನ್ನು ಕೂಡ ರಿವ್ಯೂ ಮಾಡಿದಾಗ ನಾನು ಏನ್ ಕೆಲಸ ಮಾಡಿಲ್ಲ ಅದನ್ನ ಹೇಳ್ಬೋದಲ್ಲ ಸರ್? ಕಾರ್ಯಕರ್ತರ ಜೊತೆ ನಿಂತಿಲ್ವಾ ಹೇಳಿ, ಕಾರ್ಯಕರ್ತರು ಹೇಳಿ. ಆಯ್ತು, ಹಿಂದುತ್ವ ಪರವ ನಿಂತಿಲ್ವಾ? ಹಿಂದುತ್ವ ಪರ ನಿಂತಿದ್ದೀನಿ. ಸಿದ್ದರಾಮಯ್ಯ ಸಾಹೇಬ್ರ ವಿಚಾರ ಬಂದಾಗ ಯಾರು ನಮ್ಮ ಮೋದಿಜಿಯವ್ರ ಬಗ್ಗೆ ಹೀನವಾಗಿ ಮಾತಾಡ್ಬೇಕಾದ್ರೆ ನಿಂತವ್ನ ಯಾರು? ಪ್ರತಾಪ್ ಸಿಂಹ ನಿಂತ. ಇಡೀ ಹಳೆ ಮೈಸೂರು ಭಾಗದಲ್ಲಿ ಯಾರು ನಿಂತಿರೋದು? ನಾನೇ ನಿಂತಿದ್ದು. ಟಿಪ್ಪು ಜಯಂತಿ ವಿಷಯ ಯಾರು ವಿರೋಧಿಸಿದ್ರು? ಯಾರು ನಿಂತವರು? ಮೈಸೂರು ದಸರಾ ನಮ್ಮ ದೇಶ ಧರ್ಮ ಅಂತ ನಾವು ಮಾತಾಡ್ತೀವಲ್ವಾ? ನಮ್ಮ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡ್ಬೇಕಾದ್ರೆ ಅದನ್ನ ನಿಂತ್ಬಿಟ್ಟು ಅದನ್ನ ಮೆಟ್ಟಿದವನ್ ಯಾರು? ಪ್ರತಾಪ್ ಸಿಂಹ. ಆಯ್ತು, ಅಭಿವೃದ್ಧಿ ಕೆಲಸ ಬರ್ಲಿ. ಇವತ್ತು ಮೈಸೂರು ರೈಲ್ವೆ ನಿಮ್ ಪಕ್ಷದಲ್ಲಿ ಕುರುಡ್ರಿದಾರ? ಇಲ್ಲ ಸರ್, ಕೂಡ್ರೆ ಏನಿಲ್ಲ ಸರ್, ಜಾಣ್ರಿದ್ದಾರೆ ಅಂತ ಆಮೇಲೆ ಸರ್ ನನಗೆ ಸರ್ ಒಂದೇ ಕಣ್ಣಿದ್ದರೂ ಕುರುಡರಂತೆ ವರ್ತಿಸುತ್ತಾರ ಸರ್. ಈಗ ರಾಜ್ಯದಿಂದ ಮಹಾರಾಜರ ಹೆಸರು ತರಲಿಕ್ಕೆ ಕಾರಣ ಏನು ಅಂತ ಹೇಳಿ ಸರ್. ಸರ್ ನಾನು ಒಂದೇ ಹೇಳ್ತೀನಿ ಸರ್, ಮಹಾರಾಜರ ಬಗ್ಗೆ ನನಗೆ ಆ ಕುಟುಂಬದ ಬಗ್ಗೆ ಅಪಾರವಾದ ಗೌರವ ಇದೆ ಸರ್. ಆ ಕುಟುಂಬದ ವಿಚಾರ ಬಂದಾಗ ಕುಟುಂಬದ ಕುಲದೇವತೆ ಯಾರು? ತಾಯಿ ಚಾಮುಂಡೇಶ್ವರಿ. ಆ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡ್ತಿದ್ರಲ್ಲ, ಅವಮಾನ ನಿಲ್ಲಿಸ್ತವನು ಯಾರು? ಪ್ರತಾಪ್ ಸಿಂಹ. ಮೈಸೂರು ಏರ್ಪೋರ್ಟ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರಿಡಬೇಕು ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ಡಿಸಿಷನ್ ಮಾಡಿಸ್ತವನು ಯಾರು? ಪ್ರತಾಪ್ ಸಿಂಹ. ನಮ್ಮ ರೈಲ್ವೆ ಸ್ಟೇಷನ್ಗೆ ಚಾಮರಾಜ ಒಡೆಯರ್ ಹೆಸರಿಡಿಸಬೇಕು ಅಂತ ಮಾಡಿಸ್ತವನು ಯಾರು? ಪ್ರತಾಪ್ ಸಿಂಹ. 1985ರಲ್ಲಿ ಜಾಫರ್ ಶರೀಫ್ ಅವರು ಒಂದು ರೈಲಿಗೆ ಟಿಪ್ಪು ಎಕ್ಸ್ಪ್ರೆಸ್ ಅಂತ ಇಟ್ಟರು. ಆ ಟಿಪ್ಪು ಎಕ್ಸ್ಪ್ರೆಸ್ ಹೆಸರನ್ನ ಬದಲಾಯಿಸ್ಬಿಟ್ಟು ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯನ್ ರೈಲ್ವೇಸ್ ಒಂದು ಇಟ್ಟಿದ್ದ ಹೆಸರನ್ನ ಬದಲಾಯಿಸಿಲ್ಲ. ಇಲ್ದಿದ್ದ ಟ್ರೈನ್ಗೆ ಹೆಸರಿಟ್ಟಿದ್ದಾರೆ. ಆದ್ರೆ ಇಟ್ಟಿರೋ ಹೆಸರನ್ನ ಬದಲಾಯಿಸ್ಬಿಟ್ಟು ನಾನು ಒಡೆಯರ್ ಎಕ್ಸ್ಪ್ರೆಸ್ ಅಂತ ಇಟ್ಟೆ. ಅದನ್ನು ಆ ಕೆಲಸನೂ ಕೂಡ ಮಾಡಿದೆ. ಇವತ್ತು ರೈಲ್ವೆ ಸ್ಟೇಷನ್ಗೆ 356 ಇದರಲ್ಲೆಲ್ಲ ಯದುವೀರ್ ತಪ್ಪೇನಿದೆ ಪ್ರತಾಪ್ ಸಿಂಹ ಅವರೇ? ನಿಮ್ ಪಕ್ಷದವರು ಮಾಡಿರೋ ಕೆಲಸ ಅಲ್ವಾ ಸರ್? ನಾನು ಯದುವೀರ್ ಅವ್ರದ್ದು ಎಲ್ಲಿ ತಪ್ಪು ಅಂತ ಹೇಳಿದೀನಿ ಸರ್? ನಾನು ಯದುವೀರ್ ಅವ್ರನ್ನ ತಪ್ಪು ಅಂತ ಹೇಳ್ತಾನೆ ಇಲ್ಲ. ಅವ್ರು ರಾಜರು ಸರ್, ಅವರು ರಾಜರ ಬಗ್ಗೆ ನನಗೆ ಏನ್ ತಪ್ಪು ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಒಬ್ಬ ಸಾಮಾನ್ಯ ಪ್ರಜೆಯಾಗಿ ರಾಜರ ಬಗ್ಗೆ ನಿಮಗೆ ಮಾತಾಡಕ್ ಆಗತ್ತಾ? ಆಗಲ್ಲಪ್ಪ, ಮಾತಾಡಬಾರ್ದು ಅಲ್ವಾ? ಒಬ್ಬ ಸಾಮಾನ್ಯ ಪ್ರಜೆಯಾಗಿ ರಾಜರ ಬಗ್ಗೆ ನಿಮಗೆ ಮಾತಾಡಕ್ ಆಗತ್ತಾ? ಆಗಲ್ಲಪ್ಪ, ಮಾತಾಡಬಾರ್ದು ಅಲ್ವಾ? ಸರ್ ನಾನು ಎಲ್ಲಿ ಮಾತಾಡಿದ್ದೀನಿ ಸರ್? ನಾನು ಹೇಳ್ತಿರೋದು ನಮಗೆಲ್ಲ ಮಾತಾಡಕ್ ಆಗಲ್ಲ ಅಂದೆ ರಾಜರ ಬಗ್ಗೆ. ಹೌದು ಸರ್, ನಾನು ರಾಜರ ಬಗ್ಗೆ ಮಾತಾಡಕ್ಕಾಗಲ್ಲ ಸರ್. ಈಗ ರಾಜರಿಗೆ ಕೊಟ್ಟಿದ್ದಾರೆ, ನೀವು ಡೆಮೋಕ್ರಸಿ ಬಂತು ಆಯ್ತು. ಈಗ ಎಷ್ಟಾದ್ಮೇಲೆ ರಾಜ ಪ್ರಜಾ ಇವ್ಯಾವುದು ವ್ಯತ್ಯಾಸ ಇಲ್ಲ, ಎಲ್ಲರೂ ಪ್ರಜೆಗಳೇ ಅಂತ ಹೇಳಿ ಆಯ್ತು. ನಾನು ಪಾಪ ಯದುವೀರ್ ಅವ್ರ ಬಗ್ಗೆ ನಾನು ಯಾಕೆ ಸರ್ ಬಿಜೆಪಿ ಅವರಿಗೆ ಒಂದ್ ಭಾಷಣ ಮಾಡ್ಬೇಕು ಅಂದ್ರೆ ಪ್ರತಾಪ್ ಸಿಂಹನ ಆರ್ಟಿಕಲ್ ಓದ್ಕೊಂಡು ಹೋಗ್ತಿದ್ರು ಸರ್. ಈ ಬಿಜೆಪಿನಲ್ಲಿ ಇವತ್ತು ಯಾರಿದ್ರಲ್ಲ ಇವರು ಮೋದಿ ಬಗ್ಗೆ 2008ಕ್ಕಿಂತ ಮೊದಲು ಒಬ್ರು ಮಾತಾಡ್ತಿರ್ಲಿಲ್ಲ. 2004 ಜೂನ್ 19ನೇ ತಾರೀಕು ಹರಕೆ ಕುರಿ ಹುಡುಕುತ್ತಿರುವ ವಾಜಪೇಯಿ ಅಂತ ಬರ್ದೆ ಅವತ್ತು ಯಾರಿದ್ರು ಸರ್? ಇವತ್ತು ಬಿಜೆಪಿ ಅವರು ಇವತ್ ಮೋದಿಜಿ ಅಂತ ಹೇಳ್ತಾರೆ. ಅವತ್ ಯಾರಿದ್ರು?
ಇವರಿಗೆ ಹಿಂದುತ್ವದ ಬಗ್ಗೆ, ಇವರಿಗೆ ರಾಷ್ಟ್ರೀಯತೆ ಬಗ್ಗೆ ನನ್ನ ಲೇಖನಗಳ ಮುಖಾಂತರ ಇವರಿಗೆ ಓದಿ ಅರ್ಥವಾಗ್ತಿಲ್ಲ ಸರ್. ಲಾಸ್ಟ್ ಪ್ರಶ್ನೆ, ಇಲ್ಲ ಲೇಖನ ಎಲ್ಲ ಸರಿ, ನನಗೆ ಲಾಸ್ಟ್ ಪ್ರಶ್ನೆ, ಇಷ್ಟೆಲ್ಲ ಕೆಲಸ ಮಾಡಿದ್ದೊಬ್ಬ MP ಯನ್ನು ಬದಲಾಯಿಸಬೇಕು ಅಂತ ಒಂದು ಪಕ್ಷ ಏನಕ್ಕೆ ತೀರ್ಮಾನ ಮಾಡಬೇಕು ಮತ್ತು ತರೋದ್ರಿಂದ ಆಗೋ ಲಾಭ ಏನು ಹೊಸಬರನ್ನ? ನನಗಂತೂ ಗೊತ್ತಿಲ್ಲ ಸರ್. ಆಲ್ ರೈಟ್, ನನಗೂ ಗೊತ್ತಿಲ್ಲ. ಯಾರು ಲೀಡರ್ಗಳಿಂದ ನೀವು ಕರೆಕ್ಟಾಗಿ ನೋಡ್ಕೊಂಡಿಲ್ವಾ? ನನಗೆ ಡೌಟ್ ಇದೆ ಸರ್. ಇದೇ ವಿಚಾರ ಇರೋದು ಸರ್. ನನಗೆ ಫಾದರು ಇಲ್ಲ, ಗಾಡ್ ಫಾದರು ಇಲ್ಲ ಸರ್. ನಮ್ಮ ಅಪ್ಪ ಸತ್ಬಿಟ್ಟು 14 ವರ್ಷ ಆಗೋಯ್ತು ಸರ್. ನಮ್ಗೆ ಅಪ್ಪನೂ ಇಲ್ಲ, ಗಾಡ್ ಫಾದರು ಇಲ್ಲ. ಅದೇ ಪ್ರಾಬ್ಲಮ್ ಸರ್ ನಮ್ದು. ನೀವು ಸುಮ್ಮನೆ ಏನು ಕೆಲಸ ಮಾಡದೆ ಓಡಾಡ್ಕೊಂಡಿದ್ರೆ ಆಗ್ತಿತ್ತೇನಪ್ಪ? ನಿಮ್ಮನ್ನ ಯಾವನ್ರಿ ಕೆಲಸ ಮಾಡಕ್ಕೆ ಹೇಳಿದವನು? ಹೌದು ಸರ್. ಈಗ ನೀವು ಸುಮ್ಮನೆ ಏನು ಕೆಲಸ ಮಾಡದೆ